ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದೆ, ನಾವು ಸಹ ಚೆನ್ನಾಗಿದೆ. ನೋಡಿ ಬನ್ನಿ, ಇವತ್ತೇನು ವಿಶೇಷ ಅಂದರೆ ಗುಡ್ದೆಲ್ಲ ತಾಯಿ ಮನೆಗೆ ಬಂದು ಕೂತಿದ್ದಾಳೆ. ನಮ್ಮ ಮನೆಯಲ್ಲಿ ಚಿಕ್ಕದೊಂದು ಫೋಟೋ ತೊಗೊಂಬಂದು ಎಲ್ಲ ಗುಡ್ಕೆ ಹೋಗಿದ್ದೀವಲ್ಲ, ಅದು ಅಲ್ಲಿ ಇಡ್ಲಿಕ್ಕೆ ಅಂಥೇಳಿ ನಮ್ಮ ಸರು ರೆಡಿಯಾಗಿ ನಿಂತಿದ್ದಾರೆ. ಎಲ್ಲಿಗೆ ಹೊರಡ್ಬೇಕಂತೀರಿ ಸರ? ಎಲ್ಲಿಗೂ ಇಲ್ಲಲ್ಲ. ನೋಡಿ ಸ್ನೇಹಿತರೆ, ನಿನ್ನೆ ಎಲ್ಲ ಗುಡ್ಕೆ ಹೋಗಿ ಬಂದೆವು. ನಂಗೆ ಇನ್ನೊಂದು ಏನು ಗೊತ್ತಾ, ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಅಲ್ಲಿ ಗುಡ್ಡದಲ್ಲಿ. ಯಾಕೆಂದರೆ ಸಿಕ್ಕಾಪಟ್ಟೆ ರಶ್ ಅಂದರೆ ರಶ್ ಇತ್ತು. ಎಲ್ಲಿ ಫೋನು, ಎಲ್ಲಿ ನಾವು ಏನೂ ವಿಡಿಯೋ ಮಾಡಲಿಕ್ಕಾಗಲ್ಲ. ಎಲ್ಲಿ ಸ್ವಲ್ಪ ಒಂದು 10 ಸೆಕೆಂಡ್ ನಮ್ಮ ಸರ್ನ ಕ್ಲಿಪ್ ತಗೊಂಡಿದ್ದಾರೆ ಇವರೇ ಒಂದು ಸ್ವಲ್ಪ ಅದನ್ನು ಎಲ್ಲ 2 ದಿನದ ಸೇರಿ ಒಂದೇ ದಿನ ಹಾಕಿಬಿಟ್ಟಿದ್ದೀನಿ. ನಿನ್ನೆ ಲಾಗಲ್ಲಿ ಬಂದಿದೆ, ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಫಸ್ಟಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿದ್ದೆ ಇಲ್ಲ 2 ದಿನ ನೈಟ್ ನಮಗೆ. ಹೋಗುವಾಗ ಬಸ್ಸಲ್ಲಿ ಜರ್ನಿ ಎಲ್ಲ. ಈಗ ಬಂದು ಕೆಲಸಕ್ಕೆ ಹೋಗಿ ಬಂದೆ. ನೀರು ಬಂದಿದೆ, ಹೋಗೋ ದಿನ ಫುಲ್ ನೀರು ಬಂದಿತ್ತು. ಇವತ್ತು ಕೂಡ ನೀರು ಬಂದಿದೆ ಸ್ನೇಹಿತರೆ. ಬಟ್ಟೆ ಎಲ್ಲ ತೊಳೆದು ಹಾಕಿ ಸಿಕ್ಕಾಪಟ್ಟೆ ಕಣ್ಣು ಎಳಿತಾ ಇದೆ. ನಿದ್ದೆ ಮಾಡ್ಬೇಕು ಅನ್ನಿಸ್ತಾ ಉಂಟಲ್ಲ, ಕಣ್ಣು ಎಲ್ಲ ದಪ್ಪ ಆಗಿದಾವೆ ಅಲ್ಲದನ. 2 ದಿನ ಯಾರಿಗೂ ನಿದ್ದೆ ಇಲ್ಲ. ಆದರೂ ಶ್ರೇಯಾಂದು ಇವತ್ತು ಎಕ್ಸಾಮ್ ಇತ್ತು. ಶನಿವಾರ ಬೆಳಿಗ್ಗೆ ಹೋದ್ಲು ನೋಡಿ, ಅವಳು ಎಕ್ಸಾಮಿಗೆ ಹೋಗಿದ್ದಾಳೆ. ಈಗಿಲ್ಲ, ಮಧ್ಯಾಹ್ನ ಬರ್ತಾಳೆ ಈಗ. ಅದಕ್ಕಾಗಿ ನಾನು ಅನ್ನಕ್ಕೆ ಇಟ್ಟಿದ್ದೇನೆ. ಅನ್ನ ಆಗಿದೆ. ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೋಬೇಕಂತ ಬಂದೆ. ಈಗ ಒಂದು ಸ್ವಲ್ಪ ಕಡಲೆ ಹಿಟ್ಟಿಂದು ಜುಣ್ಕ ಮಾಡ್ತೀನಿ. ಅನ್ನ ಮಾಡಿದ್ದೀನಿ. ಒಂದು 4 ಚಪಾತಿ ಇದಾವೆ, ಗಟ್ಟಿಯಾಗ್ಯಾವ, ಪರವಾಗಿಲ್ಲ. ಅವನೇ ತಿಂತೀವಿ. ಸ್ವಲ್ಪ ಹೊತ್ತು ಮಲಗ್ತೀವಿ. ಮಲಗಿದ್ಮೇಲೆ ಮತ್ತೆ ಕೆಲಸ ಇದೆ. ಮಳೆ ಬರೋ ಥರ ಆಗಿದೆ. ನಾವು ಹೋದ ದಿನವೂ ಮಳೆ ಬಂದಿದೆ. ಇಲ್ಲಿ ನಾವು ಹೋಗುವಾಗ ಮಳೆ ಬರ್ತದೇನೋ ಅಂತ ಇದ್ವಿ. ಮಳೆ ಬಂದಿದೆ ಸ್ನೇಹಿತರೆ. ಒಳ್ಳೆ ರೀತಿಯಿಂದ ದರ್ಶನ ಕೂಡ ಆಯಿತು, ಚೆಂದ ಆಯಿತು. ನಾವು 8:15ಗೆ ಹೊರಟದ್ದು. ಉಡುಪಿಯಲ್ಲಿ 8:15 ಬಸ್ ಸಿಕ್ಕಿದ್ದು ನಮಗೆ, ಅಂದರೆ ಹುಬ್ಳಿ ಗದಗ ಬಸ್ಸು. ಅದು ಹೋಗುವಾಗ ಅಷ್ಟೊಂದು ಏನು ರಶ್ ಅನ್ನಿಸ್ಲಿಲ್ಲ. ಸೀಟ್ ಅದೆಲ್ಲ ಒಳ್ಳೆ ರೀತಿಯಿಂದನೇ ಸಿಕ್ಕಿತ್ತು. ಮತ್ತು 3 ಗಂಟೆಗೆ ಅಂದರೆ ಹುಬ್ಳಿಗೆ ಹೋದದ್ದು ನಾವು ನೈಟು, ಬೆಳಗಿನ ಜಾವ 3 ಗಂಟೆಗೆ. ಅಲ್ಲಿ ಹೋಗಿ ಬಾತ್ರೂಮ್ಗೆಲ್ಲ ಹೋಗಿ ಹಲ್ ಬ್ರಷ್ ಮಾಡಿ ಸ್ವಲ್ಪ, ಯಾಕಂದರೆ ನಿದ್ದೆ ಹೋಗಬೇಕಾಗಿತ್ತು. ಸ್ವಲ್ಪ ಚಹಾ ಕುಡ್ದೀವಿ, ಹಲ್ ಬ್ರಷ್ ಮಾಡ್ಕೊಂಡು 4 ಜನ ಬಾತ್ರೂಮ್ಗೆ ಹೋಗಿ ಬಂದು. ಆಮೇಲೆ 3:15 ಆಗಿತ್ತು, 3:15 ಆಗಿತ್ತು ಅದನ್ನು ಸೌದತ್ತಿ ಬಸ್ ಬಂತು ಸ್ನೇಹಿತರೆ. ಅದು ಫುಲ್ಲು ರಶ್ ಇತ್ತು. ಸೌದತ್ತಿ ಬಸ್ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಅದರಲ್ಲ ಅವತ್ತು ಶುಕ್ರವಾರ, ಈ ವಾರ ಎಲ್ಲಮ್ದು, ಮತ್ತು ಗುಡ್ ಫ್ರೈಡೇ ಇತ್ತು. ಶುಕ್ರವಾರ ದಿನ ಗೋರ್ಮೆಂಟ್ ರಜೆ, ಫುಲ್ಲು ಜನ. ಹಾಗೆ ಹೋದಿವಿ. ಅಲ್ಲಿಂದ ಸೌದತ್ತಿಗೆ ಹೋಗಿ ಅಲ್ಲಿಂದ 30 ರೂಪಾಯಿ ಅಂತೆ ರಿಕ್ಷಾಕ್ಕೆ. ಅಲ್ಲಿಂದ ಮತ್ತೆ ಇದಕ್ಕೆ ಹೋದಿವಿ, ಜೋಗುಳಬಾಯಿಗೆ. ಅಲ್ಲಿ ಹೋಗಿ ನಾನು 4 ಜನ ನಾವು ಉಟ್ಗೆ ಉಡ್ಲಿಕ್ಕಿತ್ತು. ಉಟ್ಗೆ ಉಟ್ಟಿವಿ. ಅಲ್ಲಿ ಹೋಗಿ ಜೋಗುಳಬಾಯಲ್ಲಿ ಸ್ನಾನ ಮಾಡಿ ಬಂದು ಉಟ್ಗೆ ಉಟ್ಟು ಹಡ್ಲಿಗೆ ತುಂಬಿ ನಂತರ ನಾವು ಹೋದದ್ದು ಇದಕ್ಕೆ ಸತ್ಯವನ್ನು ದರ್ಶನ ಮಾಡಿಕೊಂಡು. ಅಲ್ಲೂ ಫುಲ್ ರಶ್ ಇತ್ತು. ಪಾಳೆ ಕಚ್ಚಿ ಅಂದರೆ ಲೈನ್ ಹಚ್ಚಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಬೆಳಗ್ಗೆ ತಿಂಡಿ ತಿನ್ಲಿಕ್ಕೆ ಹೋದ್ವಿ. ತಿಂಡಿನೇ ಹೋಗಲಿಲ್ಲ ಸ್ನೇಹಿತರೆ. ಸಾಧಾರಣ ಒಂದು 6:45 ಹತ್ತಿರ ಆಗಿತ್ತು. ಮಕ್ಕಳೆಲ್ಲ ನೈಟ್ ಬಸ್ಸಿಗೆ ನಾ ಚಪಾತಿ ಮಾಡಿದ್ದೆ. ಇಲ್ಲಿ ಹೋಗುವಾಗ ಎಲ್ಲ ಮಾಡಿದ್ದೆ, ತಿನ್ನಲಿಲ್ಲ ಯಾರೂ, ಏನೂ ತಿನ್ನಲಿಲ್ಲ. ಬಸ್ಸಲ್ಲಿ ಉಲ್ಟೆ ಆಗುತ್ತೆ ನಮಗೆ ಅಂಥೇಳಿ ಯಾರೂ ತಿನ್ನಲಿಲ್ಲ. ಬಿಟ್ಟರು ಬೆಳಗಿನ ಜಾವ ಹಸಿದ್ರು ಅಂಥೇಳಿ ತಿಂಡಿ ಕೊಡಿಸಿರು ನಮ್ಮ ಮನೆಯವ್ರ ಹೋಟೆಲಲ್ಲಿ. ಯಾರೂ ತಿನ್ನಲಿಲ್ಲ. 2 ಪ್ಲೇಟಲ್ಲಿ 4 ಜನ ತಿಂದೀವಿ ನಾವು. ಯಾರೂ ತಿನ್ನಲೇ ಇಲ್ಲ, ಇಷ್ಟನೂ ಆಗಲಿಲ್ಲ, ಬೇಡ ಅಂದರು. ಪುರಿ ಮತ್ತು ಅವಲಕ್ಕಿ ತೊಗೊಂಡಿದ್ರನ, ಯಾರೂ ತಿನ್ನಲಿಲ್ಲ ಸ್ನೇಹಿತರೆ. ಮತ್ತು ಅಲ್ಲಿಂದ 30 ರೂಪಾಯಿ ಅಂತೆ ಯಲ್ಲಮ್ಮಗುಡ್ಗೆ ಬಂದ್ವಿ. ಬರುವಷ್ಟರಲ್ಲಿ 7:22 ಆಗಿತ್ತು ಯಲ್ಲಮ್ಮಗುಡ್ದಲ್ಲಿ. 7:22ಕ್ಕೆ ನಾವು ಮತ್ತೆ ಲೈನ್ ಹಚ್ಚಿದ್ವಿ ದರ್ಶನ ಮಾಡಲಿಕ್ಕೆ. ಆವಾಗ 11:30 ಆಗಿತ್ತು ನೋಡಿ. 11:30 ಆಗಿತ್ತಾ? ಇಲ್ಲ, 11 ಆಗಿತ್ತು ಅಲ್ಲ, 11 ಆಗಿತ್ತು. ದರ್ಶನ ಆಯ್ತು. ಹೊರಗಡೆ ಬಂದ್ವಿ. ಪರಶುರಾಮ ಮತ್ತು ಅಲ್ಲಿ ಏನಿಗೊಂಡಕ್ಕೆ ಹೋಗಿ ನೀರು ತೊಗೊಂಡು ಪರಶುರಾಮ ದರ್ಶನ ಮಾಡ್ಕೊಂಡು ಕಾಯಿ ಹಿಡ್ಕೊಂಡು ಎಲ್ಲ ಉಡಿ ತುಂಬಲಿಕ್ಕಿತ್ತು. ಉಡಿ ತುಂಬ ಸಾಮಾನೆಲ್ಲ ಓದಿದ್ದೆ. ಒಂದು ಇಲ್ಲಿದ ಸೀರೆ ತೊಗೊಂಡೋಗಿದ್ದೆ, ಬಾರ್ಡ್ರ್ ಸೀರೆ. ಉಡಿ ತುಂಬಿ ಎಲ್ಲ ಇದನ್ನು ಮಾಡಿ ಬರ್ಬೇಕಾದ್ರೆ 11 ಆಗಿತ್ತು. ಮತ್ತು ಅಲ್ಲಿ ಜೋಗುಳಬಾಯಿಗೆ ಏನಿಗೊಂಡಕ್ಕೆ ಹೋಗಿ ನೀರು ತೊಗೊಂಬಂದಿದ್ದೇವೆ. ನಿಮಗೆ ಆಮೇಲೆ ಅದನ್ನು ಏನಂತೇಳಿ ತೋರಿಸ್ತೇನೆ. ಮತ್ತು ಇದು ಪರಶುರಾಮನ ದರ್ಶನ ಮಾಡ್ಕೊಂಡು ಕಾಯಿ ಹಿಡ್ಕೊಂಡು ಹೊರಗಡೆ ಬಂದು ಸ್ವಲ್ಪ ಫಳಾರೆಲ್ಲ ತೊಗೊಂಡು ಭಂಡಾರ ಕುಂಕುಮ ಎಲ್ಲ ತೊಗೊಂಡು, ಆವಾಗಲೇ ನಿಮ್ಮ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ತೋರಿಸಿದ್ದೀನಿ ನೋಡಿ, ಚಿಕ್ಕದು ಎಲ್ಲ ಫೋಟೋ. ಅದನ್ನು ಜಗಲಿ ಮೇಲೆ ಇಡಲಿಕ್ಕೆ ತೊಗೊಂಡೆ. ನಾನೀಗ ಒಂದು 2 ವರ್ಷದ ಹಿಂದ್ಗಡೆ ಹೋಗಿದ್ದೆ ನನ್ನ ತಾಯಿ ಮನೆಯಿಂದ. ಅಲ್ಲಿ ಕಾಣಿಸ್ತದೆ ನೋಡಿ, ದೊಡ್ಡದಿದೆ ಫೋಟೋ. ಸ್ಟ್ರೈಟಾಗಿ ಲಕ್ಷ್ಮಿಗೆ ಕೃಷ್ಣಗೆ ಮಿಡ್ಲಲ್ಲಿದ್ದಾಳೆ ನೋಡಿ. ಎಲ್ಲ ದೊಡ್ಡ ತಂದಿದೆ, ಇಲ್ಲಿ ಹಾಕಿದ್ದೇನೆ ಎಲ್ಲ ಫೋಟೋ ಎದುರುಗಡೆ.
ಜಗಲಿ ಮೇಲೆ ಅಂದರೆ ದೇವ್ರ ಹತ್ರ ಇಡ್ಲಿಕ್ಕಿರಲಿಲ್ಲ. ನಮ್ಮ ಕುಲದೇವರೆಲ್ಲ ಅವರು ಬೇಕು ದೇವ್ರ ಹತ್ರ. ಹಾಗಾಗಿ ಇವಾಗ ಸಣ್ಣ ತೊಗೊಂಬಂದು ಅಲ್ಲಿ ಇಟ್ಟೆ. ಅದಕ್ಕೆ ಈಗ ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಆಗಿದೆ. ನಾನು ವಿಡಿಯೋ ತಕ್ಕೊಳ್ಳಿ ಕಾಲಿಲ್ಲ, ಯಾಕಂದರೆ ಮೊಬೈಲ್ ಒಂದು ಕಡೆ, ನಾವೊಂದು ಕಡೆ, ಮತ್ತು ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಏನು ಮಾಡ್ಬೇಕು ಅನ್ನೋದೇ ಗೊತ್ತಲ್ಲ. ಹೊರಗಡೆ ಬಂದರೆ ಕಣ್ಣು ಕಾಣ್ತಿರ್ಲಿಲ್ಲ, ಅಷ್ಟೊಂದು ಬಿಸಿಲು, ತುಂಬ ಜನ, ರಶ್ ಅಂದರೆ ರಶ್. ಹಬ್ಬ ಅದೇನು ನೋಡೋದಕ್ಕಾಗಲಿಲ್ಲ. 12 ಗಂಟೆ ಆಯಿತು ಎಲ್ಲ ಮುಡ್ದಿಂದ ಹೊರಗೆ ಬಂದ್ವಿ. ಹೊರಗೆ ಬಂದು ರಿಕ್ಷಾ ಮಾಡ್ಕೊಂಡು ಸೌದತ್ತಿಗೆ ಬಂದ್ವಿ. ಅಲ್ಲಿಂದ ಮತ್ತೆ 30 ರೂಪಾಯಿ. ಸೌದತ್ತಿಗೆ ಬಂದು ಸೌದತ್ತಿಯಿಂದ ಹುಬ್ಳಿಗೆ ಬರ್ಬೇಕಾದ್ರೆ ಸಾಕಾಗಿ ಹೋಯ್ತು. ಹುಬ್ಳಿಗೆ ಬರ್ಬೇಕಾದ್ರೆ 2:30 ಆಯಿತು ನಮಗೆ ಹುಬ್ಳಿಗೆ ಬರ್ಲಿಕ್ಕೆ. ಯಾಕಂದರೆ 10 ನಿಮಿಷಕ್ಕೆ ಒಂದು ಹುಬ್ಳಿಗೆ ಬಸ್ಸು, ಅದು ಫುಲ್ಲು ರಶ್ ಆಗ್ತಿದ್ದು. ಬಂದ ತಕ್ಷಣ ಹೇಗೆ ಗೋರ್ಮೆಂಟ್ ಬಸ್ ಫ್ರೀ ಬಿಟ್ಟಿದ್ದಾರೆ ಅಂದ್ರೂ ಎಂತ. ನಾನು ಫಸ್ಟ್ ಟೈಮ್ ಹೋಗಿದ್ದು, ಎಷ್ಟು 3 ವರ್ಷ ಆಯ್ತು ನೋಡಿ ಫ್ರೀ ಬಿಟ್ಟು. ನಾನು ಹೋಗಲಿಕ್ಕೆ ಇಷ್ಟು ಟ್ರಾವೆಲ್ ಜರ್ನಿ ಮಾಡಿದ್ದೇ ಇಲ್ಲ. ಸಾಕಾಗಿ ಹೋಯ್ತು ನೋಡಿ ಸ್ನೇಹಿತರೆ. ಹುಬ್ಳಿ ಸೌದತ್ತಿದಿಂದ ಹುಬ್ಳಿಗೆ ಬರ್ಬೇಕಾದ್ರೆ ಸಾಕಾಗಿ ಹೋಯ್ತು. 1-1.5 ಗಂಟೆ ಜರ್ನಿ, ಅದೇ ಸಾಕಾಗಿ ಹೋಯ್ತು. ಅಷ್ಟು ರಶ್, ಒಂದೇ ಕಾಲ ಮೇಲೆ ನಿಂತು ಬರಬೇಕು. ಅದನ್ನು ಮುಡುಪಿಗೆ ಬರ್ಬೇಕಾದ್ರೆ ಆರಾಮ್ ಬಂದ್ವಿ, ಸೀಟ್ ಫುಲ್ ಇರ್ತಿದ್ದು, ಖಾಲಿನೇ. ಅಲ್ಲಿಂದ 2:30ಗೆ ಹುಬ್ಳಿಗೆ ಬಂದು ಇವ್ರು ನೋಡಿ ಹೋಟೆಲ್ ಊಟ ಒಬ್ಬರು ತಿನ್ನೋದಕ್ಕೆ ನಾನು ಯಾಕಂದ್ರೆ ಸ್ನೇಹಿತರೆ ತಿನ್ನೋದೇ ಇಲ್ಲ ನಮ್ಮ ಮನೇಲಿ, ಆಗಿ ಇಷ್ಟನೇ ಆಗಲ್ಲ. ಅದಕ್ಕೆ ನಮ್ಮ ಮನೆಯಲ್ಲೇ ಮಾಡೋದು ಜಾಸ್ತಿ. ಹಾಗಾಗಿ ಹೋಟೆಲಲ್ಲಿ ತಿನ್ನಲಿಲ್ಲ. ಮತ್ತು ನಾನು ಚಪಾತಿ, ಸ್ವಲ್ಪ ಮಸಾಲೆ ಖಾರ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತೊಗೊಂಡೋಗಿದ್ದೆ, ಬಾಳೆಹಣ್ಣು ಎಲ್ಲ ತೊಗೊಂಡೋಗಿದ್ದೀವಿ. ಅದನ್ನೇ ಹುಬ್ಳಿ ಬಸ್ ಸ್ಟ್ಯಾಂಡ್ನ್ಯಾಗ ಅಲ್ಲೇ ಒಳಗಡೆ ರೂಮ್ ಇರ್ತದೆ, ಅಲ್ಲಿ ಕೂತು ಊಟ ಮಾಡಿದ್ವಿ. ಎಲ್ಲರೂ ಊಟ ಮಾಡಿ ಹೊರಗಡೆ ಕೂತೀವಿ. 4 ಗಂಟೆಗೆ ಮಂಗಳೂರು ಹುಬ್ಳಿನ ಮಂಗಳೂರು ಹುಬ್ಳಿ ಬಸ್ ಬಂತು. ಅದಕ್ಕೆ ಬಂದ್ವಿ. 12 ಗಂಟೆಗೆ ನಮ್ಮ ಉಡುಪಿಗೆ ಬಂದ್ವಿ ನೋಡಿ. 4 ಗಂಟೆ 4:15ಗೆ ಬಿಟ್ರೆ ಅಲ್ಲಿಂದ ಹುಬ್ಳಿ ಬಸ್ ಸ್ಟ್ಯಾಂಡ್ನಿಂದ 12 ಗಂಟೆಗೆ ಕರೆಕ್ಟ್ 12 ಗಂಟೆಗೆ ಉಡುಪಿಗೆ ಬಂತು ಬಸ್ಸು. 12 ಗಂಟೆಗೆ ಬಂದು ನಾವು ಕರಾವಳಿ ಬೈಪಾಸಿಗಳು ಅಷ್ಟರಲ್ಲಿ ಆಗಿತ್ತು. ಅಲ್ಲಿಂದ ರಿಕ್ಷಾ ಮಾಡ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಯಾರು ಏನಿಲ್ಲ, ಶಿಸ್ತು ಹಾಸ್ಕೊಂಡು ಮಲ್ಕೊಂಡ್ಬಿಟ್ಟು ನೋಡಿ ಸ್ನೇಹಿತರೆ. ನಿದ್ದೆ ಆದರೆ ನಿದ್ದೆ ಆಗಿಲ್ಲ ಅನ್ಕೋತೀನಿ, ನಿದ್ದೆ ಆಗಲಿಲ್ಲ 2 ದಿನ. ಈಗ ಸ್ವಲ್ಪ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೋತೇವೆ. ಶ್ರೇಯಾ ಕೂಡ ಕಾಲೇಜಿಗೆ ಹೋಗಿದ್ದಾಳೆ, ಎಕ್ಸಾಮ್ ಇದೆ ಅಂಥೇಳಿ ಬೈತಾ ಇದ್ಲು ಅವಳು. ಇವನು ನೋಡಿ, ಇವನು ಅವತ್ತು ಬಂದ ತಕ್ಷಣ ನಿಲ್ಲೋದಕ್ಕೆ ಬಿಡಲಿಲ್ಲ. ಸ್ನಾನ ಮಾಡಿ ಅವ್ನು ಕರ್ಕೊಂಡು ಹೋಗಿಬಿಟ್ಟಿಯಲ್ಲ. ಈಗ ಆಟ ಆಡ್ತಾ ಇದ್ದಾನೆ. ಅಲ್ಲಿ ಟಿ ವಿ ಹತ್ತಿದೆ, ನಮ್ಮದು ಟಿ ವಿ 2 ದಿನ ಹತ್ತಿರಲಿಲ್ಲ, ಇವತ್ತು ಮತ್ತೆ ಟಿ ವಿ ಸ್ಟಾರ್ಟ್ ಆಗಿದೆ ಅಲ್ಲ ಧನುಷ್? ಸ್ನೇಹಿತರೆ ಅಲ್ಲಿ ಟಿ ವಿ ಹತ್ತಿದೆ. ಕುಕ್ಕರಲ್ಲಿ ಅನ್ನ ಆಯಿತು. ಇದೊಂದಿಷ್ಟು ಈರುಳ್ಳಿ ಹೊಳ್ಕೊತೇನೆ. ನಾನು ಕಡಲೆ ತಿಂದು ಜುನ್ಕ ಮಾಡಿಬಿಡ್ತೇನೆ. ಈಗ ಸ್ವಲ್ಪ ಚಪಾತಿ ಇದಾವೆ ನೋಡಿ, ಅಲ್ಲಿ ಕಾಣ್ತಿರ್ಬೋದು. ಅಲ್ಲೊಂದು 4 ಚಪಾತಿ ಇದಾವೆ, ಹಾಗೆ ಇಲ್ಲೊಂದು 4 ಚಪಾತಿ ಇದಾವೆ. ಇದಷ್ಟು ಅದಾವು. ಅನ್ನ ಮಾಡಿ ಬಿಸಿ ಬಿಸಿದು ಊಟ ಮಾಡ್ತೇವೆ. ಮತ್ತು ನೋಡಿ ಕಡಲೆ ಹಿಟ್ಟು ಮಾಡಲಿಕ್ಕೆ ಇಲ್ಲಿ ನೀರು ಕುದೀತಾ ಇದೆ. ನೀರು ಮಾತ್ರ ಇದು, ಎಲ್ಲ ಮಸಾಲೆ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ಇಲ್ಲಿ ಕಡಲೆ ಹಿಟ್ಟನ್ನು ಕಲಿಸಿಟ್ಕೊಂಡಿದ್ದೀನಿ. ನಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಗಟ್ಟಿ ಮಾಡ್ತಾಯಿಲ್ಲ ಇಲ್ಲಿ. ನಾನು ರೊಟ್ಟಿಗೆ ಇದಕ್ಕೆ ಚಪಾತಿಗೆ ಇದಕ್ಕೆ ಮಾಡ್ತಾಯಿದ್ದೀನಿ ನೋಡಿ. ಕುದ್ರೆ ಇನ್ನು ತುಂಬಾ ಗಟ್ಟಿ ಆಗುತ್ತೆ. ಇದು 1ರಿಂದ 1.5 ಟೇಬಲ್ ಸ್ಪೂನಷ್ಟು ಕಡಲೆ ಇಟ್ಟಿದ್ರೆ ಸಾಕು. ಈ ಟೈಮಲ್ಲಿ ಕುದಿಯುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಬಿಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದನ್ನು ನೀವು ಮಾಡ್ಕೊಂಡು ತಿಂದರೆ, ಇದ್ರ ಜುನ್ಕದ ವಡೆ ನೋಡೇ ಇದ್ರಿ, ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ಥರ ನೀವು ಒಮ್ಮೆ ಟ್ರೈ ಮಾಡಿ. ನಾವು ಇದನ್ನ ಮಾಡ್ತೇವೆ ಅವಾಗವಾಗ. ನನಗೆ ತುಂಬ ಇಷ್ಟ. ನಮ್ಮ ಮನೇಲಿ ಯಾರೂ ಈ ಥರ ತಿನ್ನಲ್ಲ, ಅವರಿಗೆ ಹೊಡಿಬೇಕು. ನನಗೆ ಈ ಥರ ಅಂದರೆ ಸ್ವಲ್ಪ ಈ ಥರ ನೀರಿದ್ದರೆ ಚೆನ್ನಾಗಿ ಅನಿಸುತ್ತೆ ನೋಡಿ. ಇದು ಇನ್ನೊಂದು ಸ್ವಲ್ಪ ಇಟ್ಟು ಗಟ್ಟಿ ಕುದ ನಂತರ ಇಟ್ಟು ಗಟ್ಟಿ ಇದ್ದರೆ ಏನು ಗೊತ್ತಾ ಸ್ನೇಹಿತರೆ, ಪೂರಿಗೆ ಮತ್ತು ಇದಕ್ಕೆ ದೋಸೆಗೆ ತುಂಬಾ ಚೆನ್ನಾಗೈತೆ. ಸಾಗು ಥರ ನಾವು ತರಕಾರಿ ಹಾಕಿ ಏನು ಸಾಗು ಮಾಡ್ತೀವಿ ನೋಡಿ, ಆ ಥರ. ಸ್ವಲ್ಪ ಇದು ಕೈ ಸಿಡಿತಾ ಇರುತ್ತೆ ಕುದಿಯುವಾಗ, ಅವಾಗ ತಿರುಗಿಸ್ತಾ ಹೋಗಬೇಕು. ಕಡಲೆ ಹಿಟ್ಟು ಯಾಕೆ ನೀರಲ್ಲಿ ನಾವು ಕಲಿಸಿ ಹಾಕ್ತೀವಿ ಅಂದರೆ ಗಂಟಾಗುತ್ತೆ. ಅದು ತುಂಬಾ ಬೇಗ ಗಂಟಾಗುತ್ತೆ. ನಮಗೆ ಎಲ್ಲಿ ಗಂಟು ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಕಡಲೆ ಹಿಟ್ಟನ್ನು ಕುದಿಸಿ ಹಾಕ್ತೀವಿ. ಇದಕ್ಕೆ ಹಸಿ ಶೇಂಗಾ ಮಿಕ್ಸಿ ಮಾಡಿ ಹಾಕಿದ್ದೀನಿ, ಕಾಯಿ ಮೆಣಸು ಮಿಕ್ಸಿ ಮಾಡಿ ಹಾಕಿದ್ದೀನಿ, ಮತ್ತು ಈರುಳ್ಳಿ, ಟೊಮೆಟೊ, ಜೀರಿಗೆ, ಸಾಸಿವೆ, ಅಜ್ವೈನ ಅಂದರೆ ಓಂಕಾಳು ಎಲ್ಲವನ್ನು ಒಗ್ಗರಣೆಗೆ ಹಾಕಬೇಕಾಗುತ್ತೆ. ಎಣ್ಣೆ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಚೂರು ಬೆಲ್ಲ, ಆಮೇಲೆ ಕಡಲೆ ಹಿಟ್ಟು ಹಾಕಿ ಕುದಿಸ್ಕೋಬೇಕು. ಇದನ್ನು ಕೈಯಾಡಿಸ್ಬೇಕು, ಇಲ್ಲಾಂದರೆ ಏನಾಗುತ್ತೆ ಕುದಿಯುವಾಗ ಮುಖಕ್ಕೆ ಮಾತ್ರ ಗ್ಯಾರಂಟಿ ಸಿಡಿದ್ರೆ ಗುಳ್ಳೆ ಬರೋದು ಗ್ಯಾರಂಟಿ. ಇದಕ್ಕೆ ನಾನು ಸ್ಲೋ ಉರಿ ಇಟ್ಟು ಸ್ವಲ್ಪ ನಿಧಾನಕ್ಕೆ ಬೇಂದ್ರೂ ಪರವಾಗಿಲ್ಲ, ಅದಕ್ಕೆ ನಿಧಾನಕ್ಕನೇ ಬೇಯಿಸ್ಕೊತಾ ಹೋಗ್ತೀನಿ ಸ್ನೇಹಿತರೆ. ನೋಡಿ
ನೋಡಿ ಕೈ ಬಿಟ್ಟರೆ ಸಾಕು ಈ ಥರ ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕುದಿಲಿ ಒಂದು 4 ರಿಂದ 5 ನಿಮಿಷ ಸ್ಲೋ ಉರಿಯಲಿ ಚೆನ್ನಾಗಿ. ಇದು ನೋಡಿ ಸ್ನೇಹಿತರೆ, ಕುದ ನಂತರ ಎಷ್ಟು ಗಟ್ಟಿ ಆಯ್ತಿದೆ. ಈಗ ಕುದೀತು. ಈಗ ಬನ್ನಿ ಎಲ್ಲರಿಗೂ ಊಟಕ್ಕೆ ಕೊಟ್ಟುಬಿಡ್ತೀನಿ. ಊಟ ಮಾಡ್ತೇವೆ. ಊಟ ಮಾಡಿದ ಮೇಲೆ ಸಿಗ್ತೇನೆ ಮತ್ತೆ ನಿಮಗೆ. ಸ್ನೇಹಿತರೆ ಊಟ ಆಯಿತು. ಜುಣುಕ, ಚಪಾತಿ, ಅನ್ನ. ಈಗ ಐಸ್ ಕ್ರೀಮ್ ತೊಗೊಂಡಿರ್ತೀನಿ ಆಯ್ತು. ಬನ್ನಿ ಒಂದು ಜಗಳ ತೋರಿಸ್ತೀನಿ ನಿಮಗೆ. ಶ್ರೇಯಾ, ಜಗಳ ಮುಗೀತಾ? ಒಂದು ಕೆಲಸ ಐತೆ ಹೇಳ್ತೀನಿ. ಒಂದು ಕೆಲಸ ಜಗಳ ಮುಗೀತಲ್ಲ ನಿಮ್ಮ ಅಪ್ಪ ಮಗಳದು? ಮುಗೀತ್ರೆ? ಹಾಂ, ಇನ್ನು ಮಾಡ್ಲಿಕ್ಕೆ ಉಂಟ ಜಗಳ? ಇನ್ನು ಜೋರ ಜಗಳ? ಎದಕ್ಕಿಟ್ಟೆಲ್ಲ ಜಗಳ ಇದೀಗ? ಹಾಂ, ಎದಕ್ಕೆ ಜಗಳ ಮಾಡ್ತಾರೆ ಅವರಿಬ್ರು? ಹ್ಞೂ ಗೊತ್ತಿಲ್ಲ. ಅಪ್ಪ ಮಗಳಿಗೆ ಜಗಳ ಅಂದರೆ ಜಗಳ ಮಾಡಿದರೆ ಒಂದು ತೂಟ ಹೆಚ್ಚು ಮಾಡ್ತಾರೆ ಅವರಿಬ್ಬರು ಅಲ್ಲ ಶ್ರೇಯ? ಸ್ನೇಹಿತರೆ ಸಿಕ್ಕಾಪಟ್ಟೆ ಸೆಕೆ ಅಂದರೆ ಸೆಕೆ. ಊಟ ಐತಿ, ಇನ್ನೊಂದು ಗಂಟೆ ಮಲಗ್ತೀನಿ. ಎದ್ದು ಟೈರಸ್ ಕಸ ಗುಡಿಸ್ಬೇಕು. ಕೆಲಸ ಭಾಳ ಐತಿ ಇವತ್ತು. 3 ಗಂಟೆ ಐತಿ ಅದನ್ಶೆ 3 ಗಂಟೆ ಆಗಿದೆ ಟೈಮ್. ನಮ್ಮ ಮನೆಯಾಗಿನ ಜಗಳ ಕೇಳಿಸಿರ್ಬೋದು. ಜಗಳ ಅಂತಲ್ಲ, ಅಪ್ಪ ಮಗಳು ಒಂದಾಗಿ ನನ್ನದೊಟ್ಟಿಗೆ ಗಲಾಟೆ ಮಾಡ್ತಾರೆ ಸ್ನೇಹಿತರೆ ಅವರು. ಇದು ಕುಲ್ಫಿ ಅಂತ ಇಲ್ಲೇ ಬಂದಿದ್ರು ಮಾರಲಿಕ್ಕೆ ತೊಗೊಂಡದ್ದು ಸ್ನೇಹಿತರೆ. ಇದನ್ನು ತಿಂದ ನಂತರ ಸಾಯಂಕಾಲ ಸಿಗ್ತೀನಿ ನಿಮಗೆ. ನೋಡಿ ನಾನು 4-5 ದಿನನೇ ಆಯಿತು. ಒಂದು 4 ದಿನ ಆಯಿತು, 5 ದಿನ ಅಂತ ನೆನಪಿಲ್ಲ. ನಾನಿಲ್ಲಿ ಅಕ್ಕಿ ನೆನಿಟ್ಟಿದ್ದೆ. ಒಂದು 2 ಸೇರು ಅದು ಇರ್ಬೋದು. ಇವು ಅಕ್ಕಿ 2 ಸೇರು ಜಾಸ್ತಿ ಇದಾವೆ, ಕಮ್ಮಿ ಏನಿಲ್ಲ. ಹಾಗಾಗಿ ದಿನ ಬೆಳಗ್ಗೆ ಅಕ್ಕಿ ತೊಳೆದು ಕ್ಲೀನ್ ಮಾಡಿ ಇಡಬೇಕು. ಅಕ್ಕಿ ಹಾಗೆ ಇಟ್ಬಿಟ್ರೆ ತುಂಬಾ ವಾಸ ಬರ್ಲಿಕ್ಕೆ ಹತ್ತದ. ಮನೆಗೆ ನಿಂತ್ಕೊಳ್ಳಿಕ್ಕಾಗಲ್ಲ, ಅಷ್ಟು ವಾಸ ಬರುತ್ತೆ. ನೋಡಿ ಈಗ ಒಂದು ಚೂರು ವಾಸ ಬರಲ್ಲ. ಡೈಲಿ ದಿನಾ ಬೆಳಗ್ಗೆ ನಾನು ಏನು ಮಾಡ್ತಿದ್ನಿ ಅಂದರೆ ಒಂದು 3 ರಿಂದ 4 ಸತಿ ಡೈಲಿ ತೊಳಿತಿದ್ದೆ ನಾನು ಅಕ್ಕಿಗಳನ್ನು. ಅದಕ್ಕಾಗಿ ಈಗ ಅಕ್ಕಿನ ಮಿಕ್ಸಿಯಲ್ಲಿ ರುಬ್ಕೋತಾ ಇದ್ದೀನಿ ನೋಡಿ. ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೋಬೇಕು. ಹಾಗೆ ಅದರೊಟ್ಟಿಗೆ ಅಕ್ಕಿ ಒಟ್ಟಿಗೆ ಇಲ್ಲಿ ಒಂದು 1/4 kg ಅಷ್ಟು ಸಬ್ಬಕ್ಕಿ ಕೂಡ ನಾನು ನೆನೆ ಇಟ್ಟಿದ್ದೆ ಸ್ನೇಹಿತರೆ. ಸ್ವಲ್ಪ ಸಬ್ಬಕ್ಕಿ ನೆನೆದಿರುವಂಥ ನೀರು ಸಮೇತನ ಹಾಕೋತಾ ಇದ್ದೀನಿ. ಸಬ್ಬಕ್ಕಿ ಹಾಗೆ ಸ್ವಲ್ಪ ಅಕ್ಕಿ. ಈ ಥರ ಸಂಡಿಗೆಗೆ ಅಕ್ಕಿ ಒಟ್ಟಿಗೆ ಸಬ್ಬಕ್ಕಿ ಕೂಡ ಮಿಕ್ಸಿ ಮಾಡಿ ಹಾಕೊಂಡ್ಬಿಟ್ರೆ ಸಬ್ಬಕ್ಕಿ ಇದರಲ್ಲಿ ಸಿಗಲ್ಲ ನಮಗೆ. ಸಂಡಿಗೆಯಲ್ಲಿ ಹಾಕುವಾಗ ಚಕ್ಲಿ ಮನೆಯಲ್ಲಿ ನಮಗೆ ತುಂಬಾ ಕಷ್ಟ ಆಗುತ್ತೆ ಸ್ನೇಹಿತರೆ. ಅವು ಮಿಡ್ಲಲ್ಲಿ ಸಿಕ್ಬಿಟ್ರೆ ಉಬ್ಬುತ್ತಾವೆ ಇನ್ನಷ್ಟು ಕುದಿಸಿದಾಗ. ಈ ಥರ ಮಿಕ್ಸಿಗೆ ಹಾಕಿಬಿಟ್ರೆ ಸಿಗಲ್ಲ, ತುಂಬ ಚೆನ್ನಾಗಿ ಬರ್ತಾವೆ. ಇಲ್ಲಿ ಲಾಕ್ ಕುತ್ಕೊಳ್ತಕ್ಕ ನಮ್ಮ ಮಿಕ್ಸಿ ಇಲ್ಲಿ ಕೆಳಗೆ ಆನ್ ಆಗಲ್ಲ. ಇದು ಪ್ಯಾನಾಸೋನಿಕ್ ಇದೊಂಥರ ಬಂದುಬಿಟ್ಟಿದೆ. ಈಗ ಇಲ್ಲಿ ಲಾಕ್ ಆಗಿದೆ. ಇದ್ರ ಕೈ ಹಿಡಿಯೋಂಥ ಅವಶ್ಯಕತೆ ಇಲ್ಲ, ಏನೂ ಇಲ್ಲ ಸ್ನೇಹಿತರೆ. ಹಿಟ್ಟೆಲ್ಲ ರುಬ್ಕೊಂಬಂದೆ. ಸಬ್ಬಕ್ಕಿ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ ಈ ತಳ ಹಿಡಿದ್ಬಿಟ್ಟಿರುತ್ತೆ. ಮಿಕ್ಸಿ ಹಾಕಿಟ್ಕೊಂಬಂದಿದ್ದೀವಲ್ಲ, ಅದಕ್ಕಾಗಿ ಈ ಥರ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕುದೀತಾ ಇದೆ ನೀರು. ಇದರೊಳಗಡೆ ಕಲ್ಲುಪ್ಪು ಜೀರಿಗೆ ಹಾಕಿದ್ದೇನೆ, ಕಾಣ್ತಿರ್ಬೋದು ನಿಮಗೆ. ಜೀರಿಗೆ ಕಲ್ಲುಪ್ಪು ಹಾಕಿದ್ದೀನಿ, ಹೊಗೆ ಹಿಡಿದಿದೆ. ಈಗ ನೀರು ಕುದೀತಾ ಇದೆ. ಕುದಿಯುವಂಥ ನೀರನ್ನು ಸ್ವಲ್ಪ ನಾನು ಇಲ್ಲಿ ಕೂಡ ಇಟ್ಟಿದ್ದೀನಿ, ತೆಗೆದು ಹೋಗ್ತಾ ಇದ್ದೀನಿ ನೋಡಿ. ಬೇಕಾದರೆ ಮೇಲ್ಗಡೆ ಹಾಕೊಳ್ಳಿಕ್ಕೆ ಬರುತ್ತೆ. ತಣ್ಣೀರೆಲ್ಲ ಹಾಕಬಾರ್ದು. ಈಗ ಇದಕ್ಕೆ ಯಜಮಾನ್ರು ಬಂದು ಹಿಟ್ಟು ಸುರುತ್ತಾರೆ. ನಾನು ಇದಕ್ಕೀಗ ತಿರುತ್ತೇನೆ ಹಾಕಿ. ಇನ್ನೂ ಬಾಗಿಸು ಕೈ ಹಿಂದೆ ತೋರಿ. ಹಾಂ, ನೋಡಿ ಸ್ನೇಹಿತರೆ, ಇಷ್ಟು ಈಗ ನೀರು ಥರ ಇದೆ ನೋಡಿ, ಕಾಣ್ತಿರ್ಬೋದು. ಈಗ ಇದನ್ನೆಲ್ಲ ಕುದಿಸಿ ಗಟ್ಟಿ ಮಾಡ್ಕೋಬೇಕು ನಾವು. ತಳ ಹಿಡಿಯುತ್ತೆ.
ಅವಾಗ ಕುದಿಸ್ತಾನೆ ಇರಬೇಕು ಕಂಟಿನ್ಯೂ. ರಾತ್ರಿ ಈಗ 9:30 ಆಗ್ತಾ ಬಂದಿದೆ. ಇವತ್ತು ಲೇಟ್ ಮಾಡಿ ಕುದಿಸ್ಕೊತಾ ಇದ್ದೀನಿ. ಯಾವಾಗಲೂ ಸ್ವಲ್ಪ ಬೇಗ ಕುದಿಸ್ತಿದ್ದೆ, ನಂದು ಕೆಲಸ ಇರೋ ಕಾರಣ ಆಗಲಿಲ್ಲ. ನೋಡಿ ಇದೆಷ್ಟು ನೀರಿದೆ, ಇಷ್ಟು ನೀರಿದೆ. ಇದನ್ನು ಕುದಿಬೇಕು, ಚೆನ್ನಾಗಿ ಕುದಿಬೇಕು ಹಿಟ್ಟು, ಆವಾಗ ನಮಗೆ ಸಂಡಿಗೆ ಚೆನ್ನಾಗಿ ಬರುತ್ತೆ. ಕುದಿಸ್ತೀನಿ, ಎಷ್ಟು ಕುದೀತೆ ಕುದೀಲಿ. ಗಟ್ಟಿಗಿದೆ ಸ್ನೇಹಿತರೆ, ಈಗ ಇಷ್ಟು ಗಟ್ಟಿಗಿದೆ, ತಿರುಲಿಕ್ಕೆ ತುಂಬಾ ಕಷ್ಟ. ಅಷ್ಟು ಅಳಕಿದ್ದು ಗಟ್ಟಿ ಮಾಡಿದ್ದೀನಿ ನೋಡಿ. ಆಫ್ ಮಾಡಿ ಬಿಡ್ತೇನೆ ಇಲ್ಲಿಗೆ. ಈಗ ನಾಳೆ ಬೆಳಿಗ್ಗೆ ನೋಡೋಣ ಸ್ನೇಹಿತರೆ. ರಾತ್ರಿಗೆ ಏನೂ ಅಡುಗೆ ಮಾಡಲಿಲ್ಲ, ಮಧ್ಯಾಹ್ನ ಮಾಡಿದ್ದಿತ್ತು ಎಲ್ಲದನ್ನ ಜುನುಕ ಇತ್ತು. ಹಾಗೆ ನಾನು ಶಾಂಡ್ಗೆ ಹಿಟ್ಟು ಕುದಿಸಿದ್ದೆ, ಅಲ್ಲಿ ಇಟ್ಟಿನ ನಡೀತೆ ಶಾಂಡ್ಗೆ ಹಿಟ್ಟು ಕಿಚನ್ ರೂಮಲ್ಲಿ, ಯಾಕಂದರೆ ಅಲ್ಲಿ ಹಗ್ನೆಲ್ಲ ಬರ್ತಾವೆ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.